ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಂದನ. ಇಂದು ನಾನು ಹೇಳುತ್ತಿರುವ ಕತೆ ಸುಮಾರು 4-5 ವರ್ಷಗಳ ಹಿಂದೆ ನಡೆದಿರುವುದು. ಆವಾಗ ನಾನಿನ್ನೂ ಕಾಲೇಜಿನಲ್ಲಿ ಓದ್ತಿದ್ದೆ. ಆದರೆ ಇಂದು ನನಗೆ ಮದುವೆಯಾಗಿ ಒಂದು ಮಗು ಇದೆ. ನನ್ನ ಜೀವನದಲ್ಲಿ ನಡೆದ ಆ ಘಟನೆಯಿಂದ ನನಗೆ ಮದುವೆ ಅಂದರೆ ಭಯವಾಗಿತ್ತು. ಆದರೆ ಏನು ಮಾಡೋದು, ಮನೆಯವರ ಒತ್ತಡದಿಂದ ಮದುವೆಯಾಗಿ ಇವತ್ತು ಒಂದು ಮಗು ಇದೆ. ಆದರೂ ಅಂದು ನಡೆದ ಆ ಘಟನೆ ನನಗೆ ಇಂದಿಗೂ ಕಣ್ಣು ಮುಂದೆ ನೆನಪಿದೆ. ಆ ಘಟನೆ ನಡೆದಿದ್ದು ಒಳ್ಳೆಯದಾಯಿತು ಕೆಟ್ಟದಾಯಿತೋ ಗೊತ್ತಿಲ್ಲ, ಆದರೆ ನನ್ನ ಜೀವನದಲ್ಲಿ ಒಂದು ತಿರುವನ್ನು ನೀಡಿತು. ಅದ್ಯಾವುದು ಅಂಥ ಘಟನೆ ಅಂತ ತಿಳಿಯಬೇಕೆಂದರೆ ಕೊನೆಯವರೆಗೂ ನೋಡಿ. ಮತ್ತು ಹೊಸ ವೀಕ್ಷಕರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನೋಡೋಕೆ ಸುಂದರವಾಗಿದ್ದೇನೆ. ಗುಂಗುರು ಕೂದಲು, ಎಲ್ಲದಕ್ಕಿಂತ ಆಕರ್ಷಕವಾಗಿ ಇರುವುದು ನನ್ನ ಕೆನ್ನೆಯ ಮೇಲಿರುವ ಗುಳಿ. ಆ ಗುಳಿಯಲ್ಲಿ ಎಷ್ಟು ಜನ ಬಿದ್ದಿದ್ದಾರೋ ಗೊತ್ತಿಲ್ಲ, ಆದರೆ ನಾನಂತೂ ಯಾರಿಗೂ ಬೀಳಲಿಲ್ಲ. ನಾನು ಓದುವುದರಲ್ಲಿ ಚತುರೆ. 10ನೇ ಕ್ಲಾಸನ್ನು ಡಿಸ್ಟಿಂಕ್ಷನ್ನಲ್ಲಿ ಪಾಸಾದೆ. ಅದಾದ ಮೇಲೆ ನಾನು PUCಯಲ್ಲಿ ಬಯಾಲಜಿ ತಗೊಂಡೆ. ಅದರಲ್ಲೂ ಜೈಬೇರಿ ಫಲಿತಾಂಶವನ್ನು ಪಡೆದೆ. ಇದಕ್ಕೆ ಕಾರಣಕರ್ತರು ನನ್ನ ತಂದೆ ತಾಯಿ ಮತ್ತು ನನಗೆ ಹೇಳಿಕೊಟ್ಟ ನನ್ನ ಟೀಚರ್ಸ್. ಇದಾದ ಮೇಲೆ ನಾನು ಡಿಗ್ರಿ ಕಾಲೇಜಿಗೆ ಸೇರಿದೆ. ಅಲ್ಲೂ ಸಹ ನಾನು ಬಯಾಲಜಿ ಇರುವುದನ್ನೇ ತೆಗೆದುಕೊಂಡೆ, ಯಾಕಂದರೆ ನನಗೆ ಆ ವಿಷಯ ಆಸಕ್ತಿದಾಯಕವಾಗಿದೆ. ಕಾಲೇಜು ನಮ್ಮ ಮನೆಯಿಂದ ಒಂದು 20 ನಿಮಿಷ ದೂರದಲ್ಲಿ ಇತ್ತು. ನನಗೆ ಸ್ನೇಹಿತರು ಯಾರೂ ಇರಲಿಲ್ಲ, ಯಾಕೆಂದರೆ ಅವರೆಲ್ಲ ಬೇರೆ ಕಡೆ ಸೇರಿದರು. ನಾನು ಕಾಲೇಜಿನಲ್ಲಿ ಒಬ್ಬಂಟಿಯಾದೆ. ಹೊಸ ಸ್ನೇಹಿತರು ಮಾಡಿಕೊಳ್ಳಬೇಕಾಗಿ ಬಂತು. ಕಾಲೇಜು ತುಂಬ ಚೆನ್ನಾಗಿದೆ, ಅಲ್ಲಿರುವ ಎಲ್ಲರೂ ಸಹಾಯ ಮಾಡಿದ್ದಾರೆ. ಆದರೆ ನಾನು ಅಂದುಕೊಂಡ ಪಾಠ ಇಲ್ಲಿ ಬೇರೆ ಇದೆ. ತುಂಬಾ ಕಷ್ಟ ಇದೆ, ಅರ್ಥ ಮಾಡ್ಕೊಳ್ಳೋಕೆ ತುಂಬ ಸಮಯ ಹಿಡಿಯುತ್ತೆ. ಮತ್ತೆ ನಾವು ಹೆಚ್ಚೆಚ್ಚು ಪುಸ್ತಕಗಳನ್ನು ಓದಬೇಕು, ಆವಾಗಲೇ ನಮಗೆ ಅರ್ಥವಾಗುವುದು. ಅದಕ್ಕೆ ನಾನು ಬಹಳಷ್ಟು ಕಾಲ ಲೈಬ್ರರಿಯಲ್ಲಿ ಇರುತ್ತಿದ್ದೆ. ನನಗೆ ದೊಡ್ಡ ವಿಜ್ಞಾನಿಯಾಗಬೇಕೆಂಬ ಆಸೆ. ಕಾಲೇಜಿನ ಮೊದಲ ವರ್ಷ ಸಲೀಸಾಗಿ ಕಳೆದು ಹೋಯಿತು. 2ನೇ ವರ್ಷ ನಮಗೆ ಹೊಸ ಟೀಚರ್ ಒಬ್ಬರು ಬಂದರು. ಅವರು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಿ ನಂತರ ಈ ಕಾಲೇಜಿಗೆ ಸೇರಿದ್ದರು. ಅವರಲ್ಲಿರುವ ಜ್ಞಾನ ಅಪಾರ. ಅವರು ಮಾತನಾಡುತ್ತಾರೆ, ಕೇಳುತ್ತಾನೇ ಇರಬೇಕೆನ್ನಿಸುತ್ತದೆ. ಅವರು ಯಾವುದೋ ಒಂದು ರಿಸರ್ಚ್ ಕೆಲಸದಲ್ಲಿ ಇದ್ದರು. ನಾನು ಅವರನ್ನು ಭೇಟಿಯಾದೆ. ಅವರಿಗೆ ಕೇಳಿದೆ, ಸರ್, ನಾನು ನಿಮ್ಮ ಜೊತೆ ಸೇರಬಹುದೇ? ಅದಕ್ಕೆ ಅವರು ಅಂದರು, ನಾವು 2ನೇ ವರ್ಷದ ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುವುದಿಲ್ಲ. ನಾವು ಕೊನೆಯ ವರ್ಷದ ವಿದ್ಯಾರ್ಥಿಗಳನ್ನು ಮಾತ್ರ ಸೇರಿಸಿಕೊಳ್ಳುವುದು. ಆದರೂ ನೀನು ಕೇಳುತ್ತಿದ್ದೀಯಾ, ನೋಡೋಣ, ತಿಳಿಸುತ್ತೇನೆ ಎಂದು ಹೇಳಿದರು. ನನಗೆ ಅವರ ಮಾತು ಅಷ್ಟು ಸಮಾಧಾನ ತರಲಿಲ್ಲ. ಹೇಗಾದರೂ ಮಾಡಿ ಈ ಕೆಲಸ ಗಿಟ್ಟಿಸಿಕೊಳ್ಳಲೇಬೇಕೆಂದು ನಿರ್ಧರಿಸಿ ಅಂದ ಹಾಗೆ, ನಮ್ಮ ಪ್ರೊಫೆಸರ್ ಸರ್ ನೋಡೋಕೆ ಹ್ಯಾಂಡ್ಸಮ್ ಆಗಿದ್ದಾರೆ. ಅವರಿಗಿನ್ನ 30 ವರ್ಷ ದಾಟಿಲ್ಲ ಅಂತ ಅನ್ಸುತ್ತೆ. ಅವರು ಹುಡುಗಿಯರನ್ನು ಅಷ್ಟು ಮಾತಾಡ್ಸಲ್ಲ, ದೂರಾನೇ ಉಳಿಯುತ್ತಾರೆ. ನಮಗೆ ಒಂದಿಷ್ಟು ದಿನ ಅವರ ಹೆಸರು ಸಹ ಗೊತ್ತಿರಲಿಲ್ಲ. ಆಮೇಲೆ ನಂತರ ತಿಳಿಯಿತು ಅವರ ಹೆಸರು ಮೋಹನ್ ಸರ್ ಅಂತ. ನಾನು ದಿನ ಅವರ ಹಿಂದೆನೇ ಇರುತ್ತದ್ದೆ. ಸರ್, ನಾನು ಸೇರ್ತೀನಿ, ನೀವು ನನ್ನ ಮೇಲೆ ನಂಬಿಕೆ ಇಡಿ, ಕೆಲಸ ಮಾಡ್ತೀನಿ. ನನಗೆ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು, ಅವಕಾಶ ನೀಡಿ. ಅವರು ನಿರಾಕರಿಸುತ್ತಲೇ ಇದ್ದರು. ಆದರೆ ಅವರು ಒಪ್ಪಲೇಬೇಕಾದ ಸಂದರ್ಭ ಒಂದು ಸೃಷ್ಟಿಯಾಯಿತು. ಅದೇನೆಂದರೆ, ಕೊನೆಯ ವರ್ಷದ ವಿದ್ಯಾರ್ಥಿಗಳು, ಅವರಿಗೆ ಪರೀಕ್ಷೆ ಹತ್ತಿರ ಇದ್ದಿದ್ದರಿಂದ ಅವರು ಯಾರು ನಾವು ಬರುವುದಿಲ್ಲ ಎಂದು ಹೇಳಿದರು. ಆದರೆ ಕೆಲಸ ನಿಲ್ಲುತ್ತೆ ಅನ್ನೋ ಚಿಂತೆ ಸರ್ಗೆ. ಅದಕ್ಕೆ ನನ್ನನ್ನು ಕರೆದು, ನೋಡಮ್ಮ, ಇಲ್ಲಿವರೆಗೂ ಇಷ್ಟು ಕೆಲಸ ಆಗಿದೆ, ಇಲ್ಲಿಂದ ಇದು ಸಾಗಬೇಕು. ನಾನು ಹೇಗೆ ಮಾಡಬೇಕೆಂದು ಹೇಳುತ್ತೇನೆ, ನೀನು ಅದನ್ನು ಫಾಲೋ ಮಾಡು ಎಂದು ಹೇಳಿಕೊಟ್ಟರು. ನನಗೆ ಲಡ್ಡು ಬಂದು ಬಾಯಿಗೆ ಸೇರಿದಷ್ಟು ಖುಷಿ. ಇಂಥ ದೊಡ್ಡ ವಿಜ್ಞಾನಿಯ ಜೊತೆ ನಾನು ಕೆಲಸ ಮಾಡುತ್ತಿದ್ದೇನೆ ಎಂದು. ಮೊದಲ 2 ದಿನ ಕಷ್ಟ ಆಯಿತು. ಅದರಲ್ಲೂ ನಾನು ಕೆಲಸ ಪಾಠಗಳು ಆದ ಮೇಲೆ ಮಾಡಬೇಕಾಗಿತ್ತು. ಅದಕ್ಕೆ ನಾನು ಸಂಜೆ ಉಳಿಯಬೇಕಾಗಿ ಬರುತ್ತಿತ್ತು. ನಾನು ಮನೆಯಲ್ಲಿ ತಿಳಿಸಿದ್ದೆ. ಅವರಿಗೆ ಏನೂ ಅಭ್ಯಂತರವಿರಲಿಲ್ಲ. ಆದರೂ ಸಂಜೆ 6 ಗಂಟೆ ಅಷ್ಟೊತ್ತಿಗೆ ನಾನು ಮನೆ ಸೇರುತ್ತಿದ್ದೆ. ನಾನು ಎಷ್ಟೇ ತಪ್ಪು ಮಾಡಿದರೂ ಸರ್ ನನಗೆ ನಿಧಾನವಾಗಿ ಸಮಾಧಾನದಿಂದ ಹೇಳಿಕೊಡುತ್ತಾರೆ. ಅವರು ಮೈಕ್ರೋಸ್ಕೋಪ್ನಲ್ಲಿ ಹೇಗೆ ನೋಡಬೇಕು, ಹೀಗೆ ಬಳಸಬೇಕೆಂದು ಹೇಳಿಕೊಡುತ್ತಾರೆ. ಆವಾಗ ನನ್ನ ಭುಜ ಅವರ ಕೈಗೆ ತಾಕುತ್ತದೆ. ನನಗೆ ಏನೋ ವಿಚಿತ್ರ ಭಾವನೆ. ಅವರ ಮನಸ್ಸಿನಲ್ಲಿ ಅವರು ನನ್ನ ಗುರುಗಳು ಹೀಗೆ ಮಾಡಬಾರದು. ನಾನು ನನ್ನ ಪಾಠದ ಕಡೆ ಗಮನವಿಟ್ಟು, ಆದರೂ ಅವರು ನಮಗೆ ಪಾಠ ಮಾಡುತ್ತಿರುವಾಗ ನಾನು ಅವರನ್ನೇ ನೋಡುತ್ತಾ ಹೊಗಳುತ್ತಿದ್ದೆ. ಅವರ ಕಡೆ ಸೆಳೆತಲಾದೆ. ನನಗೆ ತಿಳಿಯದಂತೆ ನಾನು ಅವರನ್ನು ಪ್ರೀತಿಸಿದೆ. ಆದರೆ ಈ ವಿಷಯ ಗೊತ್ತಾದರೆ ಅವರು ನನ್ನನ್ನು ಹತ್ತಿರಾನು ಬಿಟ್ಟುಕೊಳ್ಳಲ್ಲ ಅಂತ ಹೇಳದೆ ಸುಮ್ಮನಾದೆ.
ನಮ್ಮ ಕೆಲಸ ಹೀಗೆ ನಡೆಯಿತು. 1-2 ವಾರ ಆಯಿತು. ಆದರೆ ನಾವು ನಿರೀಕ್ಷಿಸುವ ಫಲಿತಾಂಶ ಬರಲಿಲ್ಲ. ಅದಕ್ಕೆ ಸರ್ ಹೇಳಿದರು, ಭಾನುವಾರ ನೀನು ಬಾ, ಇಬ್ಬರು ಕೂತು ಯೋಚನೆ ಮಾಡೋಣ ಎಂದರು. ನಾನು ಭಾನುವಾರ ಹೋದೆ. ಅವರು ಕೆಲವು ಬುಕ್ಗಳನ್ನು ಮುಂದೆ ಹರಡಿಕೊಂಡು ಏನೋ ಹುಡುಕುತ್ತಾ ನೋಡುತ್ತಿದ್ದರು. ನನ್ನನ್ನು ಕರೆದು ಈ ವಿಷಯದ ಬಗ್ಗೆ ಯಾವ ಬುಕ್ಕಿನಲ್ಲಿದೆ ಎಂದು ಹುಡುಕು ಎಂದು ಹೇಳಿ ಕಳಿಸಿದರು. ನಾನು ಎಲ್ಲ ಕಡೆ ಹುಡುಕಿದೆ. ಕಡೆಗೆ ಒಂದು ಬುಕ್ಕಿನಲ್ಲಿ ವಿಷಯದ ಬಗ್ಗೆ ಸ್ಪಷ್ಟವಾಗಿ ಬರೆದಿತ್ತು. ಅದನ್ನು ತೆಗೆದುಕೊಂಡು ಸರ್ಗೆ ನೀಡಿದೆ. ಈ ಕಾರಣದಿಂದ ನಮಗೆ ಈ ಫಲಿತಾಂಶ ಈ ಥರ ಬಂದಿದೆ, ಆದರೆ ನಾವು ಇದನ್ನು ಮತ್ತೆ ಮಾಡಬೇಕು. ಆವಾಗಲೇ ನಮಗೆ ತಿಳಿಯೋದು. ನಾವು ಮತ್ತೆ ನಮ್ಮ ಕೆಲಸದಲ್ಲಿ ನಿರತವಾದೆವು. ಅವರು ಗಾಢವಾಗಿ ಕೆಲಸದಲ್ಲಿ ಮಗ್ನರಾದರು. ಅವತ್ತು ನಾವು ತುಂಬ ಕಷ್ಟಪಟ್ವಿ, ಆದರೆ ಕೊನೆಯಲ್ಲಿ ನಾವು ಬಯಸಿದ ಫಲಿತಾಂಶ ದೊರೆಯಿತು. ಸರ್ ತುಂಬ ಖುಷಿಯಾದರು. ಆ ಖುಷಿಯದಲ್ಲಿ ಅವರು ನನ್ನನ್ನು ಅಪ್ಪಿದರು. ಒಂದು ಕ್ಷಣ ಅವರು ಮರೆತರು, ಆದರೆ ಮರುಕ್ಷಣ ಮತ್ತೆ ಸಾರಿ, ತಪ್ಪಾಯಿತು, ನಾನು ಹಾಗೆ ಮಾಡಬಾರದು ಎಂದು ದೂರ ಸರಿದರು. ನಾನು ಮನಸ್ಸಿನಲ್ಲಿ ಎಂಥ ಶ್ರೀರಾಮಚಂದ್ರ ಅವರು ಎಂದು ಅವರನ್ನು ಎತ್ತರಕ್ಕೆ ಏರಿಸಿದೆ. ಇದಾಗ 2 ದಿನಕ್ಕೆ ನಾನು ನನ್ನ ಪ್ರೀತಿಯ ಬಗ್ಗೆ ಹೇಳಲೇಬೇಕು ಸರ್ ಹತ್ರ. ನಾನು ಅವರನ್ನು ಭೇಟಿಯಾಗಿ ಹೇಳಬೇಕೆಂದು ಕಾಯುತ್ತಿದ್ದೆ. ಆದರೆ ಭಯ, ಅವರು ಏನು ಮಾಡುತ್ತಾರೋ ಎಂದು. ನಾನು ಅವರಿಗೆ ತಿಳಿಸದೆ ಅವರ ಕೋಣೆಗೆ ಹೋದೆ. ಏನೋ ನೋಡುತ್ತಿದ್ದರು. ನಾನು ಹಿಂದಿನಿಂದ ನೋಡಲು ಪ್ರಯತ್ನಿಸಿದೆ. ಅವರು ಅವರ ಫೋನ್ನಲ್ಲಿ ನನ್ನ ಫೋಟೋವನ್ನೇ ನೋಡುತ್ತಾ ಕಳೆದು ಹೋಗಿದ್ದಾರೆ. ನನಗೆ ಅದನ್ನು ನೋಡಿ ತಾಳಲಾರದ ಖುಷಿ. ಸ್ವರ್ಗವೇ ಭೂಮಿಗೆ ಬಂದಂತೆ. ನಾನು ಏನೂ ತಿಳಿಯದಂತೆ ನಿಧಾನಕ್ಕೆ ಡೋರನ್ನು ಬಡಿದೆ. ಅವರು ಮೊಬೈಲ್ನನ್ನು ಬಚ್ಚಿಟ್ಟುಕೊಂಡರು. ನಾನು ಅವರನ್ನು ಆಟ ಆಡಿಸಬೇಕೆಂದು ಕಾಲಹರಣ ಮಾಡುತ್ತಾ ಅವರ ಮದುವೆ ಬಗ್ಗೆ ಕೇಳಿದೆ. ಸರ್, ನಿಮಗೆ ಮದುವೆ ಆಗಿದೆಯಾ ಅಥವಾ ಇನ್ನ ಹುಡುಕ್ತಾ ಇದ್ದಾರಾ? ಮದುವೆ ಇನ್ನ ಆಗಿಲ್ಲ, ಆದರೆ ಮನೆಯಲ್ಲಿ ನೋಡ್ತಾ ಇದ್ದಾರೆ. ನಿಮ್ಮದು? ಮುಂದಿನ ತಿಂಗಳು ನಾನು ಮದುವೆ ಸರ್ ಎಂದು ಸುಳ್ಳು ಹೇಳಿದೆ. ಪಾಪ ಸರ್ ಮುಖ ಆತಂಕದಲ್ಲಿ ಮುಳುಗಿತು. ನೀವು ಒಪ್ಪಿದ್ದೀರಾ? ಹೌದು, ಮನೆಯಲ್ಲಿ ಒಪ್ಪಿದ್ದಾರೆ, ಅದಕ್ಕೆ ನಾನು ಒಪ್ಪಿದ್ದೇನೆ. ಅವರೇನೂ ಮಾತನಾಡಲಿಲ್ಲ. ಬೇಜಾರಿನಿಂದ ನನ್ನಿಂದ ದೂರ ಹೋಗಲು ನೋಡಿದರು. ನಾನು ಅವರ ಕೈಯನ್ನು ಹಿಡಿದು, ಸರ್, ನೀವು ಒಪ್ಪಿದರೆ ಮುಂದಿನ ತಿಂಗಳು ನೀವೇ ನನ್ನನ್ನು ಕುತ್ತಿಗೆಗೆ ತಾಳಿಯನ್ನು ಕಟ್ಟಬಹುದು. ಅವರು ಏನೂ ಗೊತ್ತಿಲ್ಲದಂತೆ ನಟಿಸಿದರು. ಏನು ಹೇಳುತ್ತಿದ್ದೀಯಾ? ಸರ್, ನನಗೆ ತಿಳಿದಿದೆ ನೀವು ನನ್ನನ್ನು ಇಷ್ಟಪಡ್ತಿದ್ದೀರಾ ಅಂತ. ನಿಮ್ಮ ಫೋನಿನಲ್ಲಿ ಇರುವ ನನ್ನ ಫೋಟೋಗಳು ಹೇಳುತ್ತೆ. ಅವರು ತಲೆ ಬಗ್ಗಿಸಿ ನಿಂತರು. ನಾನು ಅವರನ್ನು ಬಿಗಿದಪ್ಪಿ, ಅಂದು ನಿಮ್ಮ ಬಿಸಿ ಸ್ಪರ್ಶ ನಿಮ್ಮ ಪ್ರೀತಿಯ ಕಡೆಗೆ ಎಳೆಯಿತು ನನ್ನನ್ನು. ಇಂದು ನಾನು ನಿಮ್ಮವಳಾಗಿ ಆಗೋದಕ್ಕೆ ಸಂಪೂರ್ಣವಾಗಿ ಒಪ್ಪಿದ್ದೇನೆ. ನಿಮ್ಮ ಮನೆಯಲ್ಲಿ ನೀವು ಒಪ್ಪಿಸಿದರೆ ನಾವಿಬ್ಬರು ಮದುವೆ ಆಗಬಹುದು. ಎಲ್ಲ ಗೊತ್ತಿದ್ದರೂ ನನ್ನನ್ನು ಆಟ ಆಡಿಸ್ತಿದ್ದೀಯಾ ಅಲ್ವಾ ಇಷ್ಟು ದಿನ? ನೀನು ಮಹಾನ್ ಕಳ್ಳಿ ಎಂದು ರೇಗಿಸಿದರು. ಇಬ್ಬರು ಖುಷಿಯಲ್ಲಿ ಗಟ್ಟಿಯಾಗಿ ಹಿಡಿದು ನಕ್ಕೆವು. ನಂತರ ನನಗೆ ಒಂದು ಆಸೆ ಇದೆ. ಮದುವೆಯ ಮುಂಚೆ ನಿನ್ನ ಮೇಲೆ ರಿಸರ್ಚ್ ಮಾಡಬೇಕು ಅಂತ. ನಿಮಗೆ ನನ್ನ ಬಗ್ಗೆ ಎಲ್ಲ ಗೊತ್ತಿದೆ ಅಲ್ವಾ ಸರ್? ಇನ್ನೇನು ಬಾಕಿ ಇದೆ? ಇಲ್ಲ, ಬಾಕಿ ಇರೋದು ಬಹಳಷ್ಟು ಇದೆ. ನೋಡು, ಇಂದು ಕಾಲೇಜಿನಲ್ಲಿ ಯಾರೂ ಇಲ್ಲ, ಯಾರಿಗೂ ತಿಳಿಯುವುದೂ ಇಲ್ಲ. ನಾನು ತಲೆಯಿಂದ ಕಾಲಿನವರೆಗೂ ನಿನ್ನನ್ನು ರಿಸರ್ಚ್ ಮಾಡಬೇಕು. ನನಗೆ ಹೆದರಿಕೆ ಆಗ್ತಿದೆ. ಇಲ್ಲ, ಹೆದರಬೇಡ. ನಾವು ಇಷ್ಟು ದಿನ ಮಾಡಿರುವುದನ್ನೇ ಈಗ ಮಾಡುತ್ತೇನೆ ಅಷ್ಟೆ. ಅಲ್ಲಿರುವ ಕಪ್ಪೆಯನ್ನು ತೆಗೆದುಕೊಂಡು ನೋಡು. ಯಾವುದನ್ನು ರಿಸರ್ಚ್ ಮಾಡುವುದಕ್ಕೆ ಮೊದಲು ಕಪ್ಪೆಯ ಹೊರಪದರವನ್ನು ತೆಗೆಯಬೇಕು. ಹಾಗೆ ನಿನ್ನ ಹೊರಪದರವನ್ನು ತೆಗೆದು ನಂತರ ಕಪ್ಪೆಯ ಅಂಗಾಂಗಗಳನ್ನು ನೋಡಬೇಕು. ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡುತ್ತಿದ್ದಾವಾ ಎಂದು ಪರೀಕ್ಷಿಸಬೇಕು. ತಿಳಿಯಿತೆ? ಈ ಥರ ಕೆಲಸವನ್ನು ಮಾಡಬೇಕು. ಈಗ ಕೆಲಸವನ್ನು ನಾವು ಶುರು ಮಾಡೋಣ. ಅಂಗಾಂಗಗಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತಿದೆ ಎಂದು ಪರೀಕ್ಷಿಸೋಣ. ಎಲ್ಲ ಅಂಗಾಂಗಗಳು ಚೆನ್ನಾಗಿ ಕೆಲಸ ಮಾಡುತ್ತಿದೆ, ಆದರೆ ಒಂದರ ಪರೀಕ್ಷೆ ಆಗಬೇಕು. ನಂದನ ಏನು ಮಾತನಾಡಲಾರದೆ ತಲೆ ಅಲ್ಲಾಡಿಸಿ ಸಮ್ಮತಿಸಿದಳು. ಅಂಗಾಂಗ ಪರೀಕ್ಷಿಸುವಾಗ ಸ್ವಲ್ಪ ನೋವಾಗಬಹುದು, ಆದರೆ ನಂತರ ಒಳ್ಳೆಯ ಫಲಿತಾಂಶ ಬರುತ್ತದೆ. ಅವಳಿಗೆ ನಿಧಾನಕ್ಕೆ ಪರೀಕ್ಷಿಸಿದೆ. ನೋವಿನಿಂದ ಕಿರುಚಿದಳು, ಆದರೆ ನಂತರ ಕಣ್ಣು ಮುಚ್ಚಿ ಆನಂದಿಸಿದಳು. ಸುಮಾರು ಅರ್ಧ ಗಂಟೆ ಕಾಲ ಅವಳು ತನ್ನನ್ನು ಮರೆತಳು. ತನ್ನ ತನುಮನವನ್ನು ಧಾರೆ ಎರೆದಳು. ಎಂದೂ ನಡೆಯದ ಇದ್ದ ರಿಸರ್ಚ್ ಕೆಲಸ ಅಂದು ಅಲ್ಲಿ ವಿಶೇಷವಾಗಿ ನಡೆಯಿತು. ಆದರೆ ಇಬ್ಬರು ಮದುವೆ ಬಗ್ಗೆ ಎಚ್ಚರ ತಪ್ಪಲಿಲ್ಲ. ಅವರ ತಂದೆ ತಾಯಿಗೆ ತಿಳಿಸಿ ಆದಷ್ಟು ಬೇಗ ಮದುವೆಯಾದರು. ಮತ್ತೆ ಅವರ ಕೆಲಸ ಪ್ರತಿ ರಾತ್ರಿ ನಡೆಯುತ್ತಿತ್ತು. ಇದರ ಫಲಿತಾಂಶದಿಂದ ಅವಳು 3 ತಿಂಗಳು ಗರ್ಭಿಣಿಯಾದಳು ಮತ್ತು ಇಂದು ಅವಳಿಗೆ ಒಂದು ಸುಂದರ ಮಗುವಿದೆ. ಅವಳಿಗೆ ಇದಷ್ಟೇ ಮಾತ್ರ ಅಲ್ಲ, ಅವಳು ಅಂದುಕೊಂಡ ಕೆಲಸದಲ್ಲಿ ಸಾಧಿಸಿ ವಿಜ್ಞಾನಿಯಾಗಿದ್ದಾಳೆ.
ಅವಳು ಛಲ ಬಿಡದೆ ಮಾಡಿದ ಕೆಲಸಗಳು ಇಂದು ಅವಳನ್ನು ಉತ್ತಮ ಮಟ್ಟಕ್ಕೆ ಕರೆದೊಯ್ದಿದೆ. ಹೌದು ಸ್ನೇಹಿತರೆ, ಅವಳು ಮನಸ್ಸಿಟ್ಟು ಒಂದು ಕೆಲಸದ ಮೇಲೆ ಕೇಂದ್ರೀಕರಿಸಿ ಅವಳು ಸಾಧಿಸಿದಳು. ಸಾಧನೆಗೆ ಮುಖ್ಯ ಛಲ. ಅಚಲವಿದ್ದರೆ ಎಂಥ ಕಷ್ಟದ ಬಂಡೆ ಬಂದರೂ ನಾವು ಅದನ್ನು ನುಗ್ಗಬಹುದು. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ ಮತ್ತು ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.